ನಮಸ್ಕಾರ ರೀ ಎಲ್ಲರಿಗೂ. ನಾವು ರೀ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಹುರಿದ ಮೆಣಸಿಗೆ ಖಾರ ಮಾಡಿ ತೋರ್ಸಾತೀವಿ ರೀ. ನಮ್ಮ ಉತ್ತರ ಕರ್ನಾಟಕ ಜನ ನಮ್ಮ ಮಂದಿಗೆ ಹೆಂಗಪ್ಪ ಅಂತಂದ್ರೆ ಊಟಕ್ಕೆ ಕೂತಾಗಂತಿ ತಟ್ನಾಗ ಒಂದು ಸ್ವಲ್ಪ ಊಟಕ್ಕೆ ಸೈಡ್ ಹಸಿಮೆಣ್ಸಿಗೆ ಖಾರ ಅಥವಾ ಬೆಳ್ಳುಳ್ಳಿ ಖಾರ ಇದ್ರೆ ನಾವು ಊಟ ಹೊಕ್ಕದ್ರಿ. ನಾವಂತಿ ಆ ಖಾರ ನಿಮಗೂ ಮಾಡಿ ತೋರಿಸ್ಬೇಕತ್ತೆ ಇವತ್ತು ತೋರ್ಸಾತೀವಿ ರೀ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಬರೋ ಬೆಲ್ ಬಟನ್ ಒತ್ತಿರಿ. ಇಲ್ಲಿ ನೋಡ್ರಿ ನಾವು ಎಣ್ಣೆ ಕಾಯಿ ಹಾಕಿಟ್ಟಿವ್ರಿ. ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕಿವ್ರಿ. ಆಮೇಲೆ ಹಸಿಮೆಣ್ಸಿಕಾಯಿ ತುಂಬ ತೆಗೆದ ನಾವು ಹಸಿಮೆಣ್ಸಿಕಾಯಿ ಒಂದು 100 ಗ್ರಾಮ್ ಆಗೋಟ ಹಸಿಮೆಣ್ಸಿಕಾಯಿ ತೊಗೊಂಡಿವ್ರಿ. ಅವನ್ನ ಹಾಕಿ ಇದ್ರಾಗ ಚೆನ್ನಾಗಿ ಮಿಕ್ಸ್ ಮಾಡತ್ತೀವ್ರಿ. ಅಂದ್ರೆ ಹುರಿದ್ರಿ ಅವು ಎಷ್ಟು ಚೆನ್ನಾಗಿ ಹುರಿತವ್ರಲ್ಲ ರೀ ಅಟ್ಟು ಖಾರ ಭಾಳ ರುಚಿ ಆಕತ್ರಿ. ಇದಕ್ಕೆ ನೀವು ಚಟ್ನಿನೂ ಅನ್ಬೋದು ಅಥವಾ ಖಾರನೂ ಅನ್ಬೋದು ರೀ. ಈಗ ನೋಡ್ರಿ ಅದೆಲ್ಲ ಪೂರ್ತಿ ಚೆನ್ನಾಗಿ ತಿರ್ವಾಡ್ಬೇಕ್ರಿ. ನೀವು ಎಷ್ಟು ಚೆನ್ನಾಗಿ ಹುರಿತಿರ್ಲ ರೀ ಖಾರ ಭಾಳ ರುಚಿ ಆಕತ್ರಿ. ಈಗ ನೋಡ್ರಿ ಮೆಣ್ಸಿಕಾಯಿ ಎಳಿಯೋದವ್ರಿ ಜಲ್ದಿನ ಖಾರ ಮೆಣ್ಸಿಕಾಯಿ ಹುರಿದು ರೀ. ಈಗಂತಿ ಖಾರ ಕಲ್ಲಾಗಂತಿ ನಾವು ಅವನ್ನ ಹಾಕಿ ಚಟ್ನಿ ಮಾಡ್ತೀವ್ರಿ. ಚಟ್ನಿ ಅನ್ರಿ ಖಾರ ಅನ್ರಿ ಮೊಸರು ಜೊತೆ ತಿನ್ನಕ್ಕೆ ಭಾರಿ ಅಂದ್ರೆ ಭಾರಿ ಇರ್ತೈತೆ ರೀ. ರೊಟ್ಟಿ ಚಪಾತಿ ಅನ್ನಕ್ಕೆ ಈ ಸೈಡ್ ಭಾರಿ ಅಂದ್ರೆ ಭಾರಿ ಇರ್ತೈತೆ ರೀ. ಈಗ ನೋಡ್ರಿ ನಾವು ಅದಕ್ಕಿಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ರೀ. ಆಮೇಲೆ ಅದನ್ನು ಸಣ್ಣಂಗೆ ಚಂದಂಗೆ ಜಜ್ಜುದ್ರಿ. ನೀವು ಇದನ್ನು ಖಾರ ಮಿಕ್ಸರ್ನಾಗ ಮಾಡ್ತಂದ್ರೆ ಮಿಕ್ಸರ್ನಾಗೂ ಮಾಡ್ಬೋದು ರೀ. ಅಷ್ಟೇನು ಬೀಜ ಇಲ್ರಿ ಮೆಣ್ಸಿಕಾಯಿ ಜಲ್ದಿನ ಸಣ್ಣಕ್ಕವ್ರಿ. ನೋಡ್ರಿ ಎಷ್ಟು ಲಗು ಚೆನ್ನದು ರೀ. ಆಮೇಲೆ ಅದ್ರಾಗ ಎಲ್ಲ ಎಣ್ಣೆ ತಂದ ವಾಪಸ್ ಇದ್ರಾಗ ಹಾಕತ್ತಿಲ್ರಿ. ಸ್ವಲ್ಪ ತೆಳಗೆ ಜೀರಿಗೆ ಇದ್ರಲ್ಲ ಆ ಎಣ್ಣೆ ಬೇರೆದ್ರಾಗ ತೆಗೆದ ಆ ಜೀರಿಗೆ ದರ್ಸ್ಲೆ ತಂದ ನಾವು ಇದ್ರಾಗ ಹಾಕಿದ್ದೀವಿ ರೀ. ಆಮೇಲೆ ಅದನ್ನು ಪೂರ್ತಿ ಒಂದು ಚಮಚ ತೊಗೊಂಡು ಚೆಂದಾಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ಮತ್ತೊಮ್ಮೆ ಜಜ್ರಿ ಅದನ್ನು. ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ರಿ. ಬೆಳ್ಳುಳ್ಳಿ ಮತ್ತು ಈಗ ಕೊತ್ತಂಬರಿ ಹಾಕಿದ್ವಿ ನೋಡ್ರಿ. ಈ ಕೊತ್ತಂಬರಿ ಹಾಕಿ ಇದನ್ನು ಇಟ್ಟಿರ್ತೀವಿ. ಇದನ್ನು ಮೊಸರು ಜೊತೆ ತಿನ್ಬೋದು ರೀ. ಅಥವಾ ನೀವು ಹಂಗೆ ಸೈಡ್ ಅನ್ನದಾಗ ಕಲ್ಸ್ಕೊಂಡು ಸ್ವಲ್ಪ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು ರೀ. ಇಲ್ಲ ಎಣ್ಣೆ ಹಾಕ್ಕೊಂಡು ತಿನ್ಬೋದು ರೀ. ಈಗ ನೋಡ್ರಿ ಖಾರ ಎಲ್ಲ ಪೂರ್ತಿ ಸಣ್ಣ ಆತ್ರಿ. ಹಿಂಗೆ ನೋಡ್ರಿ ಮನ್ಯಾಗ ಪಲ್ಯ ಅದು ಏನು ಇರಂಗಿಲ್ಲರಲ್ಲ ರೀ. ಆವಾಗ ಒಂದು ಸ್ವಲ್ಪ ಈ ಥರ ಖಾರ ಮಾಡಿ ಇಟ್ಕೊಂಡ್ರಂದ್ರೆ ಬಾಜುಕೆಂತಿ ಚಪಾತಿ ಮೊಸರು ಹಿಂಗೆ ಹಾಕೊಂಡು ತಿಂದ್ರತ್ತಿಕೋರಿ ಭಾರಿ ಅಂದ್ರೆ ಭಾರಿ ರುಚಿ ಆಗ್ತೈತಿ. ಒಮ್ಮೆ ಟ್ರೈ ಮಾಡಿರಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ. ಮತ್ತು ಇದು ಅನ್ನದ ಜೊತೆನೂ ತಿನ್ಬೋದು. ಇಲ್ಲಿ ತನಕ ಹಿಡಿದು ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.